ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ಸಾಗ್ತಾ ಇದೆ. ಈ ಮಧ್ಯ ಈ ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಹೊಸ ವ್ಯವಸ್ಥೆಯೊಂದನ್ನು ಫುಟ್ಪಾತ್ ವ್ಯಾಪಾರಿಗಳಿಗೂ ಮತ್ತು ಪಾದಾಚಾರಿಗಳಿಗೆ ಜಿಬಿಎ ಅಧಿಕಾರಿಗಳು ತಂದಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇರುವಂಥದ್ದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಏನು ಅಂದರೆ ಈ ಹಳದಿ ಬಣ್ಣದ ಗೆರೆ ಅಂದರೆ ಒಂದು 5 ಅಡಿ ಅಗಲದಷ್ಟು ಹಳದಿ ಬಣ್ಣ ಗೆರೆಯನ್ನು ಹಾಕಿರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಿರ್ಬೋದು. ಏನಿದೆ ಅಂದರೆ ಹಳದಿ ಬಣ್ಣದ ಗೆರೆ 5 ಅಡಿಯಷ್ಟು ಅಗಲವಾದ ಈ ಗೆರೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಆ ಗೆರೆಯಿಂದ ಒಳಗಡೆ ಬಾರದಂತೆ ಅವರಿಗೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ನೀವು ನಿಮ್ಮ ವ್ಯಾಪಾರವನ್ನು ಆ ಗೆರೆಯಿಂದ ಹೊರಗಡೆ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಿರುವಂಥದ್ದು. ಇನ್ನು ಈ ಕಡೆ ಬರ್ತಾ ಇದ್ದರೆ ನಿಮಗೆ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. 6 ಭಾಗಗಳಾಗಿ ಒಂದು ಚೌಕಾಕಾರದಲ್ಲಿ ಈ ಹಳದಿ ಬಣ್ಣದ ಗೆರೆಯನ್ನು ಎಳೆದಿರುವಂಥದ್ದು. 6 ಭಾಗದಲ್ಲಿ ಅಂದರೂ 6 ಜನ ಈ ಫುಟ್ಪಾತ್ ವ್ಯಾಪಾರಿಗಳು ಅಂಗಡಿಯನ್ನು ಹಾಕಿಕೊಳ್ಳಿ ಅನ್ನುವಂತಹ ಮಾತನ್ನು ಜಿಬಿಎ ಅಧಿಕಾರಿಗಳು ಇಲ್ಲಿನ ಈ ಫುಟ್ಪಾತ್ ವ್ಯಾಪಾರಿಗಳಿಗೆ ಹೇಳಿರುವಂಥದ್ದು. ಆದರೆ ಫುಟ್ಪಾತ್ ಕೆಲ ವ್ಯಾಪಾರಿಗಳು ಏನು ಹೇಳ್ತಾ ಇರ್ಬೋದು ಅಂದರೆ ಈ ಹಳದಿ ಬಣ್ಣದ 6 ಬಾಕ್ಸ್ಗಳಲ್ಲಿ ನಮಗೆ ಈ ಫುಟ್ಪಾತ್ ವ್ಯಾಪಾರವನ್ನು ಮಾಡೋದಕ್ಕಾಗ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಇದು ಹಾಗೆ ಮುಂದೆ ಬರ್ತಿದ್ರು ಕೂಡ ಇನ್ನೇನು ಈ ರೈಟ್ ಸೈಡಲ್ಲಿ ಅಂಗಡಿಗಳಿದೆ ಕೂಡ ಆ ಅಂಗಡಿಗಳಲ್ಲೂ ಕೂಡ ಯಾವುದೇ ವಸ್ತುಗಳಾಗಿರ್ಬೋದು ಅಥವಾ ಬಟ್ಟೆ ಮೆಡಿಕಲ್ಸ್ ಯಾವುದೇ ಅಂಗಡಿಗಳು ಕೂಡ ಈ ಗೆರೆ ಭಾಗದಿಂದ ಒಳಗಡೆ ಬಾರದಂತೆ ಇಲ್ಲಿಯ ಅಧಿಕಾರಿಗಳು ಕೂಡ ಅವರಿಗೆ ಕ್ರಮವನ್ನು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಈಗ ಪಾದಾಚಾರಿಗಳಿಗೂ ಕೂಡ ಇದು ಆರಾಮದಾಯಕವಾಗಿ ನಡೆದು ಸುಗಮ ಸಂಚಾರವನ್ನು ಮಾಡೋದಕ್ಕೋಸ್ಕರ ಇದು ಒಂದು ಜಿಬಿಎ ಒಳ್ಳೆಯ ಕೆಲಸವನ್ನು ಮಾಡಿದೆ ಅನ್ನುವಂತಹ ಮಾತನ್ನು ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಇನ್ನು ಅಂಗಡಿ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಯಾವುದೇ ವಸ್ತುಗಳು ಕೂಡ ಈ ಗೆರೆಯಿಂದ ಒಳಗಡೆ ಬಾರದನ್ನು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲ ಏನಿದೆ ಈ ಪಾದಾಚಾರಿಗಳು ಕೂಡ ಹಾಗೆ ಯಾವುದೇ ಅಡ್ಡಿ ಆತಂಕ ಇಲ್ಲಿದೆ ಇಲ್ಲಿನ ತಮ್ಮ ಸುಗಮ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಆ ಭಾಗದಲ್ಲೂ ತೋರಿಸ್ತಾ ಹೋಗ್ತೀನಿ. ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಅಥವಾ ಜಾಹೀರಾತು ಫಲಕಗಳಾಗಿರ್ಬೋದು ಯಾವುದು ಕೂಡ ಗೆರೆಯಿಂದ ಒಳಗಡೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಪಾದಾಚಾರಿಗಳು ಕೂಡ ಸುಗಮವಾಗಿ ಇಲ್ಲಿನ ಸಂಚಾರ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಆದಷ್ಟು ಬೇಗ ಈ ಏನಿದೆ ಈ ಜಿಬಿಎ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ಇದು ತಾತ್ಕಾಲಿಕವಾಗಿ ಮಾತ್ರ ಈ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿನಗಳವರೆಗೂ ಕೂಡ ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಎಲ್ಲವನ್ನು ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು.